ಹಾಯ್, ವೆಲ್ಕಮ್ ಟು ಸ್ಟಾಕ್ ಹೌಸ್. ಈ ವಿಡಿಯೋದಲ್ಲಿ ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು ಮತ್ತು ಅದು ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಇಲ್ಲಿ 2 ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ ಇದೆ. ಒಂದು ಗ್ರೀನ್ ಕಲರ್ನಲ್ಲಿದೆ, ಇನ್ನೊಂದು ರೆಡ್ ಕಲರ್ನಲ್ಲಿದೆ. ಈ ಗ್ರೀನ್ ಕಲರ್ನಲ್ಲಿ ಏನಿದೆ ಇದು ಪಾಸಿಟಿವನ್ನು ಸೂಚಿಸುತ್ತೆ. ಅಂದರೆ ಮಾರ್ಕೆಟ್ನ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ, ಅಪ್ಸೈಡ್ ಕಡೆ ಹೋಗ್ತಾ ಇದೆ, ಅದಕ್ಕೋಸ್ಕರ ಗ್ರೀನ್ ಕಲರ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಆಗುತ್ತೆ. ಮಾರ್ಕೆಟ್ನ ಪ್ರೈಸು ಕೆಳಗಡೆ ಬರ್ತಾ ಇದ್ದಾಗೆ ರೆಡ್ ಕಲರ್ನ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಗ್ರೀನ್ ಕಲರಲ್ಲಿ ಏನಿದೆ ಇದನ್ನು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಅಂತ, ಹಾಗೆಯೇ ರೆಡ್ ಕಲರ್ನಲ್ಲಿ ಇರುವಂಥದ್ದನ್ನು ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಅಂತ ಕರೀತಾರೆ. ಈ ಗ್ರೀನ್ ಕಲರ್ ಕ್ಯಾಂಡಲ್ ಸ್ಟಿಕ್ ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂದರೆ ಪ್ರೈಸು ಇಲ್ಲಿ ನೋಡಿ, ಇದು ಓಪನ್ ಪ್ರೈಸು, ಇಲ್ಲಿ ಓಪನ್ ಆಗಿ ಓಪನ್ ಪ್ರೈಸ್ಗಿಂತ ಮೇಲೆ ಕ್ಲೋಸ್ ಆದಾಗ ಇದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಆಗುತ್ತೆ. ಅದೇ ರೀತಿ ಬೇರಿಶ್ ಕ್ಯಾಂಡಲ್ ಸ್ಟಿಕ್ಕು ಮೇಲೆ ಓಪನ್ ಆಗಿ ಅದರ ಕ್ಲೋಸ್ ಬಂದು ಕೆಳಗಡೆ ಕ್ಲೋಸ್ ಆದಾಗ ಇದು ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಅಂತ ಹೇಳ್ತಾರೆ. ಸೊ ಓಪನ್ನಿಂದ ಮೇಲ್ಗಡೆ ಏನಿದೆ ಇದು ನೋಡಿ, ಹೈ, ಇದು ಹೈ, ಇದು ಲೋ. ಅದೇ ರೀತಿ ಈ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ನಲ್ಲೂ ಕೂಡ ನೋಡಿ, ಇದು ಓಪನ್ನು, ಕ್ಲೋಸ್, ಹೈ ಮತ್ತು ಇದು ಲೋ. ಸೊ ಇದನ್ನು ಕ್ಲೋಸ್ ಪ್ರೈಸ್ಗಿಂತ ಮೇಲೆ ಏನಿದೆ ಅಥವಾ ಓಪನ್ ಪ್ರೈಸ್ಗಿಂತ ಈ ಕೆಳಗಡೆ ಏನಿದೆ ಇದನ್ನು ವಿಕ್ ಅಥವಾ ಶ್ಯಾಡೋ ಅಂತೇಳಿ ಕರೀತಾರೆ. ಇದನ್ನು ನಾವು ಲೈವ್ ಚಾರ್ಟ್ನಲ್ಲಿ ನೋಡೋಣ. ನೋಡಿ, ಇಲ್ಲಿ ನಾನೊಂದು ಬ್ಯಾಂಕ್ ನಿಫ್ಟಿಯ ಒಂದು ಚಾರ್ಟನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಪ್ರೈಸ್ ಮೂಮೆಂಟ್ಸ್ ನೋಡಿ ಯಾವ ರೀತಿ ವರ್ಕ್ ಆಗಿದೆ. ನೋಡಿ, ಈ ರೀತಿ ಬಂದು ಈ ರೀತಿ ಡೌನ್ ಬಂದಿದೆ, ಮತ್ತೆ ಸ್ವಲ್ಪ ಮೇಲೆ ಹೋಗಿದೆ, ಮತ್ತೆ ಕೆಳಗಡೆ ಬಂದಿದೆ. ಇದನ್ನು ನಾವು ಸ್ವಲ್ಪ ಝೂಮ್ ಮಾಡಿ ನೋಡುವ. ನೋಡಿ, 2 ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಆಗಿದೆ. ಝೂಮ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಎಲ್ಲಿ ಓಪನ್ ಆಗಿದೆ, ಎಲ್ಲಿ ಕ್ಲೋಸ್ ಆಗಿದೆ ಅಂತೇಳಿ. ಇಲ್ಲಿ ಇದು ಒಂದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಅಂತೇಳಿದರೆ ನೋಡಿ, ಗ್ರೀನ್ ಕಲರ್ನಲ್ಲಿದೆ. ಇದು ಯಾಕೆ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತೇಳಿದರೆ ಇದರ ಓಪನ್ ಪ್ರೈಸು ನೋಡಿ, ಇದು ಓಪನ್ ಪ್ರೈಸ್ ಆಗಿರುತ್ತೆ. ಇದರ ಕ್ಲೋಸ್ ಬಂದು ಮೇಲ್ಗಡೆ, ಇದು ಕ್ಲೋಸು, ಮತ್ತು ಇದು ಹೈ, ಹಾಗೆಯೇ ಇದು ಲೋ ಪ್ರೈಸು. ನೋಡಿ, ಓಪನ್ ಕೆಳಗಡೆ ಆಗಿ ಮೇಲ್ಗಡೆ ಕ್ಲೋಸ್ ಆಗಿರೋದ್ರಿಂದ ಇದನ್ನು ನಾವು ಬುಲ್ಲಿಶ್ ಅಂತೇಳಿ ಕರೀತಾರೆ. ಅದೇ ರೀತಿ ಒಂದು ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಅಂದರೆ ಒಂದು ನೆಗೆಟಿವ್ ಕ್ಯಾಂಡಲ್ ಸ್ಟಿಕ್ನ ಬಗ್ಗೆ ನೋಡೋದಾದರೆ ನೋಡಿ, ಇಲ್ಲಿದೆ. ಇದರ ಓಪನ್ ಬಂದು ಮೇಲ್ಗಡೆ, ಇದು ಓಪನ್ನು, ಇದು ಕ್ಲೋಸ್ ಆಗಿರುತ್ತೆ. ಮೇಲ್ಗಡೆ ಓಪನ್ ಆಗಿ ಕೆಳಗಡೆ ಕ್ಲೋಸ್ ಆದರೆ ಇದು ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಅಂತ ಇದನ್ನು ಕರೀತಾರೆ. ಅಂತ ಹೇಳಿದರೆ ಮಾರ್ಕೆಟ್ನ ಪ್ರೈಸ್ ಏನಾಗ್ತಾ ಇದೆ, ಇಲ್ಲಿ ಮಾರ್ಕೆಟ್ನ ಪ್ರೈಸು ಕೆಳಗಡೆ ಬರ್ತಾ ಇದೆ. ನೋಡಿ, ಇಲ್ಲಿ ಬೈಯರ್ಸ್ನ ಪ್ರೆಸರ್ ಕಡಿಮೆ ಇದೆ, ಮತ್ತು ಅಥವಾ ವ್ಯಾಲ್ಯೂಮ್ ಕೂಡ ಕಡಿಮೆ ಇರ್ಬೋದು ಮಾರ್ಕೆಟ್ನಲ್ಲಿ. ಆದ್ದರಿಂದ ಇದು ಇಲ್ಲಿ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಇದೆ. ಇಲ್ಲಿ ಮಾರ್ಕೆಟ್ನಲ್ಲಿ ಬೈಯರ್ಸ್ ಜಾಸ್ತಿ ಬಂದಿರೋದ್ರಿಂದ ಅಥವಾ ಬೈಯಿಂಗ್ ವ್ಯಾಲ್ಯೂಮ್ಸ್ ಜಾಸ್ತಿ ಬಂದಿರೋದ್ರಿಂದ ಮತ್ತೆ ಇಲ್ಲಿ ರೆಡ್ ಆದಮೇಲೆ ಇನ್ನೊಂದು ರೆಡ್ ಜನ್ರೇಟ್ ಆಗಿಲ್ಲ, ಡೈರೆಕ್ಟಾಗಿ ಗ್ರೀನ್ ಜನ್ರೇಟ್ ಆಗಿದೆ. ಇಲ್ಲಿಂದ ನೋಡಿ, ಇಲ್ಲೊಂದು ಗ್ರೀನ್, ಇಲ್ಲೊಂದು ಗ್ರೀನು, 3 ಕೂಡ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಆಗಿದೆ. ಅಂದರೆ ಮಾರ್ಕೆಟ್ನ ಪ್ರೈಸು ಇಲ್ಲಿಂದ ಇಲ್ಲಿ ಮೇಲೆ ಹೋಗಿದೆ ಅಂಥೇಳಿ. ಸೊ ಇದನ್ನು ನಾವು ಕ್ಯಾಂಡಲ್ ಸ್ಟಿಕ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಯಾವುದಾದ್ರು ಸ್ಟಾಕ್ನ ಅಥವಾ ಇಂಡೆಕ್ಸ್ಗಳು ಯಾವುದು ನಾವು ಟ್ರೇಡ್ ಮಾಡ್ತೀವಿ ಅದರ ಒಂದು ಪ್ರೈಸ್ ಆ್ಯಕ್ಷನ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.